ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿನ ಬೆಲೆ ತೀವ್ರ ಕುಸಿತ ಹಿನ್ನೆಲೆ ರೈತರು ಜೊತೆಗೆ ಮಾವು ಬೆಳೆಗಾರರು ಕಳೆದ 1 ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಮಾವಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು ಬಹಳಷ್ಟು ದಿನಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ರು. ಇದೀಗ ರಾಜ್ಯ ಸರ್ಕಾರ 1 ಟನ್ ಮಾವಿಗೆ 4,040 ರೂಪಾಯಿ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈಗಾಗಲೇ ಮಾವು ಖರೀದಿ ಸಹ ಆರಂಭವಾಗಿದೆ. ಏನು ಎಪಿಎಂಸಿ ಮಾರುಕಟ್ಟೆ ಹೊರಭಾಗದಲ್ಲಿ ಈ ಒಂದು ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲಾ ರಸ್ತೆಗಳಲ್ಲೂ ಕೂಡ ಒಂದು ಮಾವಿನ ಒಂದು ತನಿಖಾ ಒಂದು ಚೆಕ್ ಪೋಸ್ಟ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈ ಒಂದು ಮಾವಿನ ಒಂದು ಬೆಂಬಲ ಬೆಲೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ರೈತರು ಮೊದಲು ನೋಂದಣಿಯನ್ನ ಮಾಡಿಸ್ಬೇಕು. ಜೊತೆಗೆ ಏನು ಈ ಮಾವಿನ ವಾಹನ ಜೊತೆಗೆ ಈ ಒಂದು ಮಾವು ಸಂಪೂರ್ಣ ಒಂದು ಪ್ರಮಾಣ ಎಷ್ಟಿದೆ, ಅದರ ತೂಕ ಎಷ್ಟಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತಪಾಸಣೆ ಮಾಡಬೇಕು. ಇದೆಲ್ಲ ಆದ ನಂತರ ಎಪಿಎಂಸಿ ಮಾರುಕಟ್ಟೆಯ ಒಳಗಡೆ ಒಂದು ಮಾವಿನ ಬೆಂಬಲ ಬೆಲೆಯ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಐಡಿಯನ್ನ ಅಲ್ಲಿ ಒಂದು ನಿರ್ಮಾಣ ಮಾಡಿಕೊಳ್ಳಲಾಗುತ್ತೆ. ಅಲ್ಲಿ ರೈತರು ತಮ್ಮ ಒಂದು ನೋಂದಣಿಯನ್ನ ರಿಜಿಸ್ಟರ್ ಮಾಡಿಸಿದ ನಂತರ ರೈತರು ಯಾವುದೇ ಮಂಡಿಗೆ ತೆಗೆದುಕೊಂಡು ಹೋಗಿ ಅವನ್ನ ಮಾರಾಟ ಮಾಡಿದ ನಂತರ ಏನು ಮಂಡಿ ಮಾಲೀಕರು ಕೊಡ್ತಕ್ಕಂಥ ಬಿಲ್ ಅನ್ನ ಎಪಿಎಂಸಿ ಮಾರುಕಟ್ಟೆಗೆ ಸಬ್ಮಿಟ್ ಮಾಡಿದ ಮೇಲೆ ಒಂದು 4-5 ದಿನಗಳಲ್ಲಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಒಂದು ಬೆಂಬಲ ಬೆಲೆಯನ್ನ ರೈತರು ಪಡಿಬಹುದಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಲೆ ತೀವ್ರ ಕುಸಿತ ಹಿನ್ನೆಲೆ ರೈತರು ಕಳೆದ 1 ತಿಂಗಳಿಂದ ಒಂದು ಹೋರಾಟವನ್ನು ಮಾಡಿ ಬೆಂಬಲ ಬೆಲೆಯನ್ನ ಕಡೆಗೂ ಕೂಡ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಸರ್ಕಾರ ಬೆಂಬಲ ಬೆಲೆ ಜೊತೆಗೆ ಇದಕ್ಕೆ ಹಾಕಿರ್ತಕ್ಕಂಥ ಕೆಲವೊಂದು ನಿರ್ಬಂಧಗಳು ಇದೀಗ ರೈತ ಮುಖಂಡರನ್ನ ಕೆರಳಿಸಿದೆ. ಯಾಕಂತ ಹೇಳಿದ್ರೆ ಸರ್ಕಾರ ಒಂದ್ ಕೈಯಲ್ಲಿ ಕೊಟ್ಟು ಮತ್ತೊಂದ್ ಕೈಯಲ್ಲಿ ತಗೊಳ್ತಾ ಇದೆಯಾ ಅಂತಕ್ಕಂಥ ಒಂದು ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಬೆಂಬಲ ಬೆಲೆ ಏನಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗುತ್ತೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ 100 ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಮೀಸಲಿಟ್ಟು ಒಂದು ಆದೇಶವನ್ನು ಹೊರಡಿಸಿದೆ. ಇದು ಒಂದು ಒಳ್ಳೆಯ ವಿಚಾರ. ಆದ್ರೆ ಮತ್ತೊಂದು ಕಡೆ ಈ ಒಂದು ಮಾವಿನ ಬೆಂಬಲ ಬೆಲೆ ಯೋಜನೆಗೆ ಫಲಾನುಭವಿಗಳಿಗೆ ಹಲವಾರು ನಿರ್ಬಂಧಗಳನ್ನು ಸರ್ಕಾರ ಹೇರಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ 2 ಹೆಕ್ಟೇರ್ ಮಾವು ಸಂಬಂಧಪಟ್ಟಂತೆ ಒಬ್ಬೊಬ್ಬ ರೈತ 100 ಕ್ವಿಂಟಲ್ ಮಾವನ್ನ ಮಾತ್ರ ಇಲ್ಲಿ ಮಾರಾಟ ಮಾಡಬಹುದು. ಅಂದ್ರೆ 10 ಟನ್ ಮಾವನ್ನ ಮಾತ್ರ ರೈತರು ಇಲ್ಲಿ ಮಾರಾಟ ಮಾಡಬಹುದು. ಇದಕ್ಕೆ ರೈತ ಮುಖಂಡರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಕೂಡ ನಿರ್ಬಂಧಗಳನ್ನ ಹಾಕಬಾರದು. ಯಾಕಂತ ಹೇಳಿದ್ರೆ ನಿರ್ಬಂಧಗಳನ್ನ ನಾವೀಗ ಗಮನಿಸಿದ್ರೆ ಖಂಡಿತ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಕೇವಲ 15ರಿಂದ 20 ಕೋಟಿ ಮಾತ್ರ ಹಣ ಬಳಕೆಯಾಗುತ್ತೆ. ಉಳಿದಿರ್ತಕ್ಕಂಥ 80 ಕೋಟಿ ಹಣ ಮತ್ತೆ ರಾಜ್ಯ ಸರ್ಕಾರದ ಖಾತೆಗೆ ವಾಪಸ್ ಆಗುತ್ತೆ ಅಂತಕ್ಕಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿನೇ ರಾಜ್ಯ ಸರ್ಕಾರ ರೈತರ ಬಳಿ ಇರತಕ್ಕಂಥ ಎಲ್ಲಾ ಮಾವಿಗೂ ಕೂಡ ಖರೀದಿಯನ್ನ ಮಾಡಬೇಕು. ಜೊತೆಗೆ ಬೆಂಬಲ ಬೆಲೆಗೆ ಒಂದು ಮಿತಿಯನ್ನು ವಿಧಿಸಬಾರದು. ಮತ್ತೆ ಮಾವಿನ ಬೆಂಬಲ ಸಂಬಂಧಪಟ್ಟಂತೆ ಹಾಕಿರ್ತಕ್ಕಂಥ ನಿರ್ಬಂಧಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು 2 ಹೆಕ್ಟೇರ್ಗೆ ಅಂದ್ರೆ 10 ಟನ್ ಮಾವು ಮಾತ್ರ ರೈತ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ನಿರ್ಬಂಧವನ್ನು ಸಡಿಲಿಕೆ ಮಾಡಬೇಕು. ಕನಿಷ್ಠ 5 ಹೆಕ್ಟೇರ್ ಮಾವಿಗೆ ಒಂದು ನಿರ್ಬಂಧವನ್ನು ಹಾಕಬೇಕು. ಜೊತೆಗೆ ರೈತರಿಗೆ ಸುಮಾರು 25 ಟನ್ ಮಾವರೆಗೂ ಕೂಡ ಖರೀದಿ ಮಾಡಿದ್ರೆ ಖಂಡಿತ 2-3 ಎಕರೆ ಅಥವಾ 4 ಎಕರೆ ಈ ಒಂದು ಪ್ರದೇಶದಲ್ಲಿ ರೈತರು ಯಾರೆಲ್ಲ ಈ ಒಂದು ಮಾವನ್ನ ಬೆಳೆದಿದ್ದಾರೆ ಅವರಿಗೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನ ಇದೀಗ ರೈತ ಮುಖಂಡರು ಕೂಡ ಹೇಳ್ತಾ ಇರುವಂತದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಅದು ತುಂಬ ನಿರಾಶಾದಾಯಕ ಮತ್ತು ಮೂಗಿಗೆ ತುಪ್ಪ ಸುವರದಂತೆ ಮಾಡಿದ್ದಾರೆ. ಹಸಿದವನಿಗೆ ಒಂದು ತುತ್ತನ್ನು ಕೊಟ್ಟು ಇಳಿಸ್ದಂಗೆ ರೈತರನ್ನು ನಿಲ್ಲಿಸಿದ್ದಾರೆ ಸರ್ಕಾರಗಳು. ಯಾವ ರೀತಿ ಸಮಾಲೋಚನೆ ಮಾಡಿದ್ದಾರೆ, ಯಾವ ರೀತಿ ಇದನ್ನು ವರದಿಗಳನ್ನು ತರಿಸ್ಕೊಂಡಿದ್ದಾರೆ, ಇವತ್ತು ಏನು ಇಲ್ಲಿನ ಪರಿಸ್ಥಿತಿ ಅನ್ನೋದು ಯಾವ ರೀತಿ ಅವಗಾಹನೆ ಇದೆ ಈ ಸರ್ಕಾರಕ್ಕೆ ಅನ್ನೋದು ನನ್ನ ಪ್ರಶ್ನೆಯಾಗಿದೆ. ಇವತ್ತು ಸುಮಾರು 1 ಟನ್ ಮಾವಿನಕಾಯಿಯನ್ನು ನಾವು ಬೆಳೀಬೇಕಾದ್ರೆ 10ರಿಂದ 12 ಸಾವಿರ ರೂಪಾಯಿಗಳ ಖರ್ಚು ಬರುತ್ತೆ. ಆದರೆ ತಾವು ಇವತ್ತು ನಮಗೆ 4,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದೀರಾ. ಮಾರ್ಕೆಟಲ್ಲಿ 3,000 ರೂಪಾಯಿ ಹೋಗ್ತಾ ಇದೆ. ಆ 3,000ದಲ್ಲಿ 1,000 ಕಾಯಿ ಕೀಳಲಿಕ್ಕೆ ಮತ್ತು 1,000 ನಮ್ಮ ಟ್ರ್ಯಾಕ್ಟರ್ ಬಾಡಿಗೆಗೆ ಸರಿ ಹೋಗ್ತಾ ಇದೆ. ಅದರಲ್ಲಿ ನಮಗೆ 1,000 ಉಳಿಯುತ್ತೆ. 5,000 ರೂಪಾಯಿ ನಮಗೆ ಉಳಿದ್ರೆ ಇನ್ನೂ 7,000 ರೂಪಾಯಿಗಳ 1 ಟನ್ಗೆ 7,000 ರೂಪಾಯಿಗಳ ಕೊರತೆ ಇದೆ. ಆದ್ದರಿಂದ ಕೂಡಲೇ ಸರ್ಕಾರ ಇನ್ನೊಂದು ರೌಂಡ್ ಸಮಾಲೋಚನೆ ಮಾಡಬೇಕು. ಇನ್ನೊಂದು ರೌಂಡ್ ವರದಿಗಳನ್ನು ತರಿಸ್ಕೊಂಡು ಈ ಭಾಗದಲ್ಲಿ ನಿಜವಾದ ಪರಿಸ್ಥಿತಿ ಏನು ಅನ್ನೋದನ್ನು ಅವಲೋಕನ ಮಾಡಿಕೊಂಡು ನಮಗೆ ಕನಿಷ್ಠ ಪಕ್ಷ 10,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಕೊಡಬೇಕು. ಮತ್ತು ಇವತ್ತು ಏನು ತಾವು ನಿರ್ಬಂಧಗಳನ್ನು ಹೇಳಿದ್ದೀರಾ, 2 ಹೆಕ್ಟೇರ್ಗೆ ಮಾತ್ರ ನಾವು ಕೊಡೋದು ಮತ್ತು 10 ಟನ್ಗೆ ಮಾತ್ರ ನಾವು ಬೆಂಬಲ ಬೆಲೆ ಕೊಡೋದು ಅಂತ ಏನು ನಿರ್ಬಂಧ ಮಾಡಿದಿರಾ, ದಯವಿಟ್ಟು ಆ ನಿರ್ಬಂಧವನ್ನು ಸಡಿಲಗೊಳಿಸಿ. ಯಾವುದೇ ಕಾರಣಕ್ಕೂ ನಿರ್ಬಂಧ ವಿಧಿಸಬೇಡಿ. ಎಷ್ಟು ನಮ್ಮ ಮಾವಿನಕಾಯಿ ಇದೆಯೋ ಅಷ್ಟಕ್ಕೂ ಬೆಂಬಲ ಬೆಲೆ ಬರುವಂತೆ ಮಾಡಿ. ಯಾಕಂದರೆ ಇವತ್ತು ತಾವು 101 ಕೋಟಿನ ಹಣವನ್ನು ಇದಕ್ಕೆ ಮೀಸಲಿಟ್ಟಿದ್ದೀರಾ. ಇದರಲ್ಲಿ ಸುಮಾರು 85 crores ಹಿಂದಕ್ಕೆ ಹೋಗುತ್ತೆ. ಸುಮಾರು 10ರಿಂದ 15 ಕೋಟಿ ರೂಪಾಯಿ ಮಾತ್ರ ಬಳಕೆ ಆಗ್ಬೋದು. ಯಾಕೆಂದರೆ ಈಗಾಗಲೇ 70% ಮಾವನ್ನು ಕೊಯ್ಲು ಮಾಡಿಬಿಟ್ಟಿದ್ದಾರೆ. ಮತ್ತೆ ಒಂದು 10% ಮಾವು ಉದುರೋಗಿದೆ.
ಇರ್ತಕ್ಕಂಥ 20% 30%ಗೆ ತಾವು ಏನು ಕೊಡ್ತಕ್ಕಂಥ ಬೆಂಬಲ ಬೆಲೆ ಸುಮಾರು 10-15 ಕೋಟಿ ವ್ಯಯ ಆಗ್ಬೋದು ಅಷ್ಟೇ. ಆದ್ದರಿಂದ ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಾವಿಗೂ ಬೆಂಬಲ ಬೆಲೆ ಅನುಗುಣವಾಗಬೇಕು. ಅದನ್ನು ದಯವಿಟ್ಟು ಪರಿಶೀಲನೆ ಮಾಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಬೆಂಬಲ ಬೆಲೆಯನ್ನ ರೈತರು ಪಡಿಬೇಕು ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳ ಪ್ರಕಾರ ನೋಂದಣಿ ಕಡ್ಡಾಯವಾಗಿರುತ್ತೆ. ರೈತರು ಮತ್ತೆ ಯಾವತ್ತೂ ಕೂಡ ಮಾವನ್ನ ತೆಗೆದುಕೊಂಡ್ಬಂದ್ರೆ ಮತ್ತೆ ಕಡ್ಡಾಯವಾಗಿ ಇದೇ ನಿಯಮಗಳನ್ನ ಅವರು ಪಾಲನೆ ಮಾಡಿದ್ರೆ ಅವರ ಖಾತೆಗೆ 4-5 ದಿನಗಳಲ್ಲಿ ಬೆಂಬಲ ಬೆಲೆಯ ಹಣ ವರ್ಗಾವಣೆ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಇದೀಗ ಮಾರುಕಟ್ಟೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಸರ್ಕಾರ ಈಗ 4 ರೂಪಾಯಿ ಪ್ರಕಾರ ಅದು ಸಪೋರ್ಟ್ ಪ್ರೈಸನ್ನು ಏನಿದೆ ಅದನ್ನು ಕೊಡ್ತಾ ಇದೆ. ಕ್ವಿಂಟಲ್ಗೆ 1616 ರೂಪಾಯಿ ಅಂದ್ಬಿಟ್ಟು MIP ಪ್ರೈಸನ್ನು ನಿಗದಿ ಮಾಡಿದ್ದಾರೆ. ಸೊ ಹೀಗಾಗಿ 1 ಎಕರೆಗೆ 20 ಕ್ವಿಂಟಾಲ್ ರೀತಿಯಲ್ಲಿ ಗರಿಷ್ಠ ಒಬ್ಬ ರೈತರಿಗೆ 5 ಎಕರೆಗೆ 100 ಕ್ವಿಂಟಾಲ್ವರೆಗೂ ಪೇಮೆಂಟ್ಗೆ ಕನ್ಸಿಡರೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಈಗ ಮಂಡಿಯಿಂದ ರೈತರು ಬಿಲ್ಲನ್ನು ತಗೊಂಡಿದ್ದಾದ ನಂತರ ಅವರು ನಮ್ಮ ಆಫೀಸಿಗೆ ಬಂದು ಈ ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಸ್ಲಿಪ್ಪು ಮತ್ತು ವೇಮೆಂಟ್ ಸ್ಲಿಪ್ಪು ಮತ್ತು ಮಂಡಿ ಅಂದ ತೊಗೊಂಡಿರೋಂಥ ಬಿಲ್ಲನ್ನು ನಮ್ಮ ಆಫೀಸಿಗೆ ಸಬ್ಮಿಟ್ ಮಾಡ್ತಾರೆ. ಅದನ್ನು ನಾವು ಡೇಟಾ ಎಲ್ಲನೂ ಎಂಟ್ರಿ ಮಾಡಿಬಿಟ್ಟು ನಂತರ ಅದನ್ನು ಮ್ಯಾಂಗೋ ಬೋರ್ಡ್ಗೆ ಕಳಿಸ್ಕೊಡ್ತೀವಿ. ಮ್ಯಾಂಗೋ ಬೋರ್ಡ್ ಮೂಲಕ ಅದು DBT ಮೂಲಕ ರೈತರ ಖಾತೆಗೆ ಅದು ಪೇಮೆಂಟ್ ಆಗುತ್ತೆ. ನನ್ನ ತಿಳಿದ ಮಟ್ಟಿಗೆ ಇದೆಲ್ಲನೂ ಪ್ರೋಸೆಸ್ಸು ಆಗ್ತಾ ಇರೋದ್ರಿಂದ ಅಷ್ಟು ಸಮಯಾವಕಾಶ ತೆಗೆದುಕೊಳ್ಳಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ಪ್ರತಿ ಸಲನೂ ಕೂಡ ಅವರು ಪ್ರವೇಶ ಪತ್ರವನ್ನು ಪಡ್ಕೋಬೇಕಾಗುತ್ತೆ. ಇನ್ನು ಮಾವಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು ಬಹಳಷ್ಟು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಾವು ಬೆಳೆಗಾರರು, ರೈತ ಮುಖಂಡರು ಸೇರಿದಂತೆ ಶ್ರೀನಿವಾಸಪುರದ ಸಾರ್ವಜನಿಕರು ಕೂಡ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರು. ಮಾವಿಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಾವಿರಾರು ರೈತರು ಈ ಒಂದು ವಾರ್ಷಿಕ ಇಳುವರಿ ಆಗಿರ್ತಕ್ಕಂಥ ಮಾವಿನ ಮೇಲೆ ಬಹಳಷ್ಟು ಒಂದು ಅವಲಂಬನೆ ಆಗಿದ್ದಾರೆ. ಹಾಗಾಗಿನೇ ಮಾವಿಗೆ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಇದಕ್ಕೆ ರೈತರು ಮತ್ತೆ ಮಾವು ಬೆಳೆಗಾರರ ಒಂದು ಧ್ವನಿಗೂಡಿಸಿದ್ದು ಖಂಡಿತ ನ್ಯೂಸ್ 18 ಕನ್ನಡ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿಂದ ನಿರಂತರವಾಗಿ ನ್ಯೂಸ್ 18 ಕನ್ನಡ ಕೂಡ ನಿರಂತರವಾಗಿ ಮಾವಿನ ಸಂಬಂಧಪಟ್ಟಂತೆ ಹೋರಾಟಗಳ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿ ಸರ್ಕಾರದ ಒಂದು ಗಮನ ಸೆಳೆಯಲು ಕೂಡ ನಾವು ಯಶಸ್ವಿಯಾಗಿರ್ತಕ್ಕಂಥದ್ದು. ಹಾಗಾಗಿನೇ ನ್ಯೂಸ್ 18 ಕನ್ನಡ ವಾಹಿನಿಯು ಕೂಡ ಇಲ್ಲಿ ಹೋರಾಟಗಾರರು ಕೈ ಮುಗಿದು ಧನ್ಯವಾದವನ್ನು ಕೂಡ ಹೇಳಿರ್ತಕ್ಕಂಥದ್ದು. ನ್ಯೂಸ್ 18 ವಾಹಿನಿ ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ಮತ್ತೆ ನಮ್ಮ ಸಂಘಟನೆಯ ಭಾಗವಾಗಿ 2 ಕಡೆಯಿಂದನೂ ಕೂಡ ನಾವು ಏನು ಹೋರಾಟಗಳನ್ನು ಮಾಡಿದ್ವಿ. ಜೂನ್ 2ನೇ ತಾರೀಕು ಪ್ರಾರಂಭ ಆಯ್ತು. ಅಲ್ಲಿನಿಂದ ಇವತ್ತಿನ ತನಕ ಈ ಸೆಕೆಂಡ್ವರೆಗೂ ನಮ್ಮ ಜೊತೆಯಲ್ಲಿ ನೀವು ನಿಂತಿದ್ದೀರಿ. ಈ ಕೋಲಾರ ಜಿಲ್ಲೆಯ ರೈತರ ಪರವಾಗಿ ನಿಂತಿದ್ದೀರಿ ಸರ್, ನಮ್ಮ ಪರವಾಗಿಲ್ಲ. ಹೋರಾಟವನ್ನ ಸರ್ಕಾರಕ್ಕೆ ತಲುಪಿಸುವಂತ ಮತ್ತೆ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ನಮ್ಮ ಹೋರಾಟಕ್ಕಿಂತ ಡಬಲ್ ಆಗಿ ತಾವು ಮಾಡಿದರೆ. ಇಡೀ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನ ನಿಮ್ಮ ನ್ಯೂಸ್ 18 ವಾಹಿನಿಗೆ ಹೇಳ್ತಾ ಇದ್ದೀವಿ ಸರ್. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮಾವಿಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಆದ್ರೆ ಇದಕ್ಕೆ ಹಾಕಿರ್ತಕ್ಕಂಥ ನಿರ್ಬಂಧಗಳನ್ನ ಸಡಿಲಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೀಗ ರೈತ ಮುಖಂಡರು ಹಾಗೂ ಮಾವು ಬೆಳೆಗಾರರು ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.